ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಿಗ್ಗೆ 6:30ಗೆ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 1 ತಾಸು ಯೋಗಾಸನ ಎಲ್ಲ ಮಾಡಿದ್ದಾಯಿತು. ಯೋಗಾಸನ ಎಲ್ಲ ಮುಗಿಸಿ ಮತ್ತು ಕೈಕಾಲೆಲ್ಲ ತೊಳೆದು ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಬಂದೆ. ಬೆಳಗಿನ 1.5 ತಾಸು ಅದು ನನಗೋಸ್ಕರ ಅಂತ ಇಟ್ಕೊಂಡ್ಬಿಟ್ಟಿರ್ತೀನಿ. 5:30ಇಂದ 6:30 ಅದು ನನಗೋಸ್ಕರ ಕ್ಲಾಸ್ ಕೂಡ ಮಾಡ್ತೀನಿ. ಜೊತೆಗೆ ನನ್ನ ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೋಬೇಕು ಅಂಥೇಳಿ ಪ್ರತಿದಿನ ನಾನು ಯೋಗಾಸನ ಮಾಡ್ತೀನಿ. ನಾನು ಹೆಚ್ಚಾಗಿ 4:15ಗೆ ಎದ್ದುಬಿಟ್ಟಿರ್ತೀನಿ. ಇವಾಗ ಬೆಳಗಿನ ತಿಂಡಿಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಎರಡು ಕೂಡ ಒಂದೇ ಮಾಡ್ತಾ ಇರೋದ್ರಿಂದ ನಾನು ಈಗಲೇ ಸ್ಟಾರ್ಟ್ ಮಾಡಿದೆ. ಇಲ್ಲ ಅಂದರೆ ಬೆಳಗ್ಗೆನೇ ಲಂಚ್ ಬಾಕ್ಸಿಗೆ ನಾನು ರೈಸ್ ಐಟಮೆಲ್ಲ ಮಾಡ್ತಿದ್ದೀನಿ ಅಂದರೆ ಯೋಗ ಮಾಡೋಕ್ಕಿಂತ ಮುಂಚೆನೇ ಅರ್ಧ ಕೆಲಸ ಮುಗಿಸಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಬಂದು ತಿಂಡಿಗೆ ರೆಡಿ ಮಾಡ್ತೀನಿ 6:30ಗೆ. ಇವಾಗ ನಾನು ಎರಡು ಒಂದೇ ಮಾಡ್ತಾ ಇರೋದ್ರಿಂದ ಇವತ್ತು ಸೌತೆಕಾಯಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಈಗಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಅದರ ರಸ ತೆಗೆದು ಅದರಲ್ಲಿ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಅದು ಬೆಳಗ್ಗೆಯಿಂದ ಸಂಜೆವರೆಗೂ. ಯಾಕೆಂದರೆ ಚೆನ್ನಾಗಿ ಉಬ್ಬಿ ಬರುತ್ತಲ್ಲ, ಚೆನ್ನಾಗಿ ಉಬ್ಬಿ ಬಂದಷ್ಟು ಒಳ್ಳೆ ಸಾಫ್ಟಾಗಿರುತ್ತೆ ಅದು. ನಮ್ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಇದು. ಮಕ್ಕಳಿಗೆ ಬಾಕ್ಸಿಗೆ ಸಾಗು ಜೊತೆಗೆ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತಿನ್ನೋದಕ್ಕಾದರೆ ಬೆಣ್ಣೆ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ಬಾಕ್ಸಿಗೆಲ್ಲ ತೊಗೊಂಡು ಹೋಗೋ ಹಂಗಿದ್ರೆ ಸಾಗು ಜೊತೆಗೆಲ್ಲ ಚೆನ್ನಾಗಿರುತ್ತೆ ಇದು. ಮತ್ತು ಒಂಥರ ಈ ಸೌತೆಕಾಯಿ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಹಾಗೆ ಸೌತೆಕಾಯಿ ಅಕ್ಕಿ ರೊಟ್ಟಿ ಇನ್ನೊಂದು ಥರ ಕೂಡ ಮಾಡ್ತೀವಿ. ಅಕ್ಕಿನ ನೆನೆಸಿಟ್ಬಿಟ್ಟು ಮೊದಲಿನ ದಿವಸ ಸಂಜೆನೇ ಸೌತೆಕಾಯಿ ಹಾಕಿಬಿಟ್ಟು ರುಬ್ಬಿಡೋದು, ಮಾರನೇ ದಿವಸ ಅಕ್ಕಿ ರೊಟ್ಟಿ ಮಾಡುವಂಥದ್ದು. ಇದು ದಿಢೀರಂತ ಮಾಡುವಂಥ ಅಕ್ಕಿ ರೊಟ್ಟಿ. ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ನಾನು ನೋಡಿ ಪಾಸ್ತಾ ಬಿಸಿ ಮಾಡಿಕೊಂಡೆ. ನಿನ್ನೆ ಪಾಸ್ತಾ ಮಾಡಿದ್ದೀನಿ, ಸೊ ಇವಾಗ ನಾನು ಇನ್ನೊಂದ್ಸತಿ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ. ನಂಗೆ ಸಖತ್ ಇಷ್ಟ ಪಾಸ್ತಾ. ಅಮ್ಮ ಇಲ್ಲಿ ತಿಂಡಿ ಮಾಡ್ತಾ ಇದ್ದಾರೆ. ಪಾಸ್ತಾ ಅವಾಗ ಮಾಡ್ಕೊಳ್ತಾ ಇರ್ತಾಳವಳು, ಅಪರೂಪ. ಆದರೂ ಇದೇ ಥರ ಮಂಗಳೂರು ಸೌತೆಕಾಯಿಲು ನಾವು ಅಕ್ಕಿ ರೊಟ್ಟಿ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ನೀರು ಹಾಕಿ ಮಾಡೋದಕ್ಕಿಂತ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಮಂಗಳೂರು ಸೌತೆಕಾಯಿ ಅಷ್ಟೇ ಸಿಪ್ಪೆ ತೆಗೆದು ಅದ್ರ ಬೀಜ ಎಲ್ಲ ತೆಗೆದು ಮಿಕ್ಸಿ ಹಾಕಿಬಿಟ್ಟು ಅದರ ಜ್ಯೂಸ್ ತೆಗೆದು ಹೀಗೇ ಸೌತೆಕಾಯಿ ಹೇಗೆ ಮಾಡ್ತೀವಿ ನೋಡಿ ಹಾಗೆಯೇ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಕುದೀತಿರುವಾಗ ನಾವು ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿಬಿಡಬೇಕು. ಹಾಗೆ ರಾಗಿ ಮುದ್ದೆಗೆಲ್ಲ ಹೇಗೆ ಕುದಿದು ಮೇಲೆ ಬರುತ್ತೆ ನೋಡಿ, ಅದೇ ಥರ ಚೆನ್ನಾಗಿ ಕುದಿದು ಬರ್ತಿರೋ ಟೈಮಲ್ಲಿ ನಾವು ಚೆನ್ನಾಗಿ ಅದನ್ನು ಕೈಯಲ್ಲಿ ತಿರುಗಿಕೊಂಡು ತೊಳಸ್ಕೋಬೇಕು. ಈ ರೀತಿ ಮೇಲೆ ಕೆಳಗೆ ಮಾಡಿ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಹಿಟ್ಟಿನ ಹದ ಬರಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ನಾದ್ಕೋಬೇಕು. ನಂತರ ಅಕ್ಕಿ ರೊಟ್ಟಿಗೆ ಹಿಟ್ಟು ರೆಡಿಯಾಗಿದೆ. ಅದು ಬಿಸಿ ಇರುವಾಗ ನಾದೋದಕ್ಕಾಗಲ್ಲ ಕೈಯಲ್ಲಿ, ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ. ಅಲ್ಲಿವರೆಗೆ ನಾನೀಗ ಬೆಣ್ಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಮಜ್ಜಿಗೆ ಕಡಿಯೋ ಮಷಿನ್ ಹಾಕ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡುವಾಗ ಯಾವಾಗಲೂ ನಾನು ಫ್ರೆಶ್ ಆಗಿಯೇ ಬೆಣ್ಣೆ ರೆಡಿ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಬೆಣ್ಣೆ ಹಾಕ್ಕೊಂಡು ಈರುಳ್ಳಿ ಚಟ್ನಿ ಸಖತ್ತಾಗಿರುತ್ತೆ. ಮಜ್ಜಿಗೆ ಕಡಿಯೋದಕ್ಕೆ ನಾವು ಮಷೀನಿಗೆ ಹಾಕಿದಾಗ ನಾವು ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಮಜ್ಜಿಗೆ ಎಲ್ಲ ಕಡೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಗೋಡೆಗೆಲ್ಲ ಮಜ್ಜಿಗೆ ಸಿಡಿದಿದೆ ಅಂದರೆ ಆಮೇಲೆ ಕ್ಲೀನ್ ಮಾಡೋಕ್ಕೇ 1 ತಾಸು ಬೇಕಾಗುತ್ತೆ ಎಲ್ಲ ಕಡೆ ಗಲೀಜಾದರೆ. ಅದಕ್ಕಾಗಿ ನಾವು ನೋಡಿ ಮಾಡಿ ಕರೆಕ್ಟಾಗಿಯೇ ಹಾಕಬೇಕು. ಆದರೂ ಏನಾದರೂ ಮಜ್ಜಿಗೆ ಸಿಡಿತಿದೆ ಅಂದರೆ ಅದಕ್ಕೆ ಬಟ್ಟೆ ಮುಚ್ಚಿಬಿಡಬೇಕು. ಇಲ್ಲ ಅಂತಂದರೆ ಬಾಳೆ ಎಲೆ ಈ ಥರ ಏನಾದರೂ ಮುಚ್ಚಿದರೆ ಆವಾಗಲೂ ಸಿಡಿಯಲ್ಲ. ಕ್ಲೀನಾಗಿರೋ ಬಟ್ಟೆನ ಅದಕ್ಕೆ ಅಂತಲೇ ಇಟ್ಬಿಟ್ಟು ಮುಚ್ಚಿದ್ರೂ ಕೂಡ ಸಿಡಿಯಲ್ಲ. ಇಲ್ಲ ನೋಡಿ ನಾವು ಕರೆಕ್ಟಾಗಿ ಹಾಕಿದ್ರೂ ಅದು ಸಿಡಿಯಲ್ಲ. ಪಾತ್ರೆ ಕೂಡ ದೊಡ್ಡದಾಗಿರಬೇಕು. ಮಜ್ಜಿಗೆ ಹಾಕಿದಂಥ ಪಾತ್ರೆ ದೊಡ್ಡದಾಗಿದ್ದರೆ ಮಾತ್ರ ಸರಿಯಾಗಿರುತ್ತೆ. ಪಾತ್ರೆ ಚಿಕ್ಕದಾಗಿಬಿಟ್ರೆ ಎಲ್ಲ ಕಡೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ನಾವು ನಾದ್ಕೋತೀವಿ ನೋಡಿ ಅಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ಇವಾಗ ಲಟ್ಟಿಸ್ಕೊಳ್ತೀನಿ. ಮನೆಯಲ್ಲಿ ಈ ರೀತಿ ಒಂದು ಮಜ್ಜಿಗೆ ಕಡಿಯೋ ಮಷಿನ್ ಇಟ್ಕೊಂಡ್ಬಿಟ್ರಿ ಅಂತಂದರೆ ಡೈಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ.
ಡೈಲಿ ಬೆಣ್ಣೆ ಕೂಡ ತೆಕ್ಕೋಬೋದು. ಇಲ್ಲ ಅಂತಂದರೆ ಒಂದು ವಾರಕ್ಕೊಂದು ಸರಿ ಕಡ್ಕೊಂಡ್ರೂ ಮಿಕ್ಸಿಗಿಂತ ಜಾಸ್ತಿ ಬೆಣ್ಣೆ ಬರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ. ಒಂಥರ ಕಡಗಲಲ್ಲಿ ಕಡ್ದಾಗ ಹೇಗೆ ಬೆಣ್ಣೆ ಬರುತ್ತೋ ನೋಡಿ ಹಾಗೆ ಬೆಣ್ಣೆ ಬರುತ್ತೆ. ಮೊದಲೆಲ್ಲ ಕಡಗೋಲಲ್ಲಿ ಕಡಿತಾ ಇದ್ರಲ್ವ, ಅದರಲ್ಲಿ ಬಂದಂಗೆ ಇಲ್ಲಿ ತುಂಬ ಬೆಣ್ಣೆ ಬಂದಿರುತ್ತೆ. ಇದು ಒಂದು ವಾರದ ಬೆಣ್ಣೆ ಅಷ್ಟೇ, ಜಾಸ್ತಿ ದಿವಸದಲ್ಲ ಇದು. ಹಾಗೆ ಅಕ್ಕಿ ರೊಟ್ಟಿ ಕೂಡ ರೆಡಿಯಾಗಿದೆ ತಿನ್ನೋದಕ್ಕೆ ಅಂತ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಬನ್ನಿ ಅಕ್ಕಿ ರೊಟ್ಟಿ ತಿನ್ನೋಣ. ತುಂಬ ಸಾಫ್ಟಾಗಿ ಬಂದಿದೆ. ರೊಟ್ಟಿ ಚೆನ್ನಾಗಿ ಉಬ್ಬಿದರೆ ನೋಡಿ ಈ ಥರ ಲೇಯರಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಆಲ್ರೆಡಿ ನಾನು ಅಕ್ಕಿ ರೊಟ್ಟಿ ಮಾಡೋದನ್ನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ. ಬೇಕಾದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಬಿಸಿ ಬಿಸಿ ಇರುವಾಗ ಇದ್ರ ಮೇಲೆ ಬೆಣ್ಣೆ ಹಾಕ್ಕೋಬೇಕು, ಸಖತ್ತಾಗಿರುತ್ತೆ. ನಂತರ ಚಟ್ನಿ, ಬಿಸಿ ಬಿಸಿ ಇರುವಾಗ ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾದು ಇಲ್ಲಿಯನ ಮಾಡಿ ಎಷ್ಟು ದಿವಸ ಬರಾಗಿರೋದು ನೋಡಿ. ಅದು ಮರಿ ಹಾಕಿದಾಗಷ್ಟೇ ಬರ್ತದು. ಪ್ರತಿ ಸಲ ಮರಿ ಹಾಕಿದಾಗಷ್ಟೇ ಒಪ್ಪುದದು. ಹೌದು, ಹಾಂ ಹೌದೇ. ಎಷ್ಟು ದಿವಸ ಎಲ್ಲ ಮಾಯ ಹೋಗಿದ್ದೆ ನೋಡ್ತಾ ಇದೆ. ಇಷ್ಟು ದಿವಸ ಇದು ಎಲ್ಲೂ ಹೋಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ವಿ. ಕಾಣಿಸ್ತಾನೆ ಇರಲಿಲ್ಲ. ಸುಮಾರು ದಿವಸ ಆಗಿಬಿಟ್ಟಿತ್ತು, ಒಂದು 2-3 ತಿಂಗಳೇ ಆಗಿಬಿಟ್ಟಿತ್ತು ಅನಿಸುತ್ತೆ. ಇವಾಗ ಮರಿ ಹಾಕಿದ್ಮೇಲೆ ಮತ್ತೆ ಬಂದಿದೆ ಹುಡುಕೊಂಡು ಮನೇನ. ಮರಿ ಹಾಕಿದಾಗ ಹಸಿವೆ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಊಟ ಕೊಡೋಕ್ಕೆ ಇದೊಂದು ಮನೆ ಇದೆ ಅಂತೇಳಿ ಓಡಿ ಬರುತ್ತೆ ಅದು. ನೋಡಿ ಪಾಪ ತುಂಬ ಹಸಿವೆ ಆಗ್ಬಿಟ್ಟಿದೆ ಅನಿಸುತ್ತೆ. ಬೇಗ ಹಾಲು ಕುಡಿತಾ ಇದೆ. ಹಾಲನ್ನು ಕಲಸಿಟ್ಟಿದ್ದೀನಿ ಪಾಪ ಅಂತೇಳಿ. ಮೊದಲು ದಿನ ನಮ್ಮ ಮನೇಲೇ ಇರ್ತಿತ್ತು, ಇವಾಗ ನಮ್ಮ ಮನೆಗೆ ಅತಿಥಿ ಆಗಿದೆ ಇದು ಅಷ್ಟೇ. ಯಾಕೆಂದರೆ ಮತ್ತೆ ಬೇರೆ ಬೆಕ್ಕುಗಳಿದೆಯಲ್ಲ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಭಯ. ಇವಾಗ ಚಳಿಗಾಲ ಆದರೂ ಕೂಡ ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟು ದೊಡ್ಡ ಸೈಜ್ ಗುಲಾಬಿ ಹೂವಾಗಿದೆ. ಇದಕ್ಕೆ ಏನು ಹಾಕ್ಕೊಟ್ಟೆ ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಆ ಥರ ಎಲ್ಲ ಹಾಕ್ಕೊಟ್ರೆ ಚಳಿಗಾಲದಲ್ಲೂ ಕೂಡ ತುಂಬ ಚೆನ್ನಾಗಾಗತ್ತೆ. ಇಲ್ಲಾಂದರೆ ದಾಸವಾಳ, ಇಲ್ಲಿ ಗುಲಾಬಿ, ಯಾವುದೇ ಹೂವಾದರೂ ಕೂಡ ಚಳಿಗಾಲದಲ್ಲಿ ಸೈಜ್ ಚಿಕ್ಕದಾಗ್ಬಿಟ್ಟಿರುತ್ತೆ. ನಿಮಗೂ ಕೂಡ ಗೊತ್ತಿರುತ್ತೆ ಗಿಡ ಬೆಳೆಸಿದವರಿಗೆ. ನೋಡಿ ಎಲ್ಲ ಗುಲಾಬಿ ಹೂ ಕೂಡ ದೊಡ್ಡ ದೊಡ್ಡ ಸೈಜಲ್ಲೇ ಆಗಿದೆ. ದಾಸವಾಳ ಕೂಡ ಹೂ ಬಿಡ್ತಾ ಇದೆ. ಇವಾಗ ಎಲ್ಲ ಕಟ್ ಮಾಡಿಬಿಟ್ಟಿದ್ನಲ್ಲ, ಇದು ಕೂಡ ಎಲ್ಲ ಕಟ್ ಮಾಡಿಬಿಟ್ಟಿದ್ದೆ. ಚಿಗುರಿನ ಜೊತೆಯಲ್ಲಿ ಮೊಗ್ಗು ಬಂದಿದೆ. ಹಾಗೆಯೇ ಮಲ್ಲಿಗೆ ಹೂ ಕೂಡ ಆಗಿದೆ ನೋಡಿ. ಇಲ್ಲಿ ಒಳ್ಳೆ ಮಲ್ಲಿಗೆ ಘಮ ಅಂತ ಪರಿಮಳ ಬರ್ತಾ ಇದೆ. 2 ಪಾಟಲ್ಲಿರುವಂಥ ಮಲ್ಲಿಗೆ ಗಿಡದಲ್ಲೂ ಕೂಡ ಹೂ ಆಗಿದೆ. ಇನ್ನೊಂದು ಪಾಟಲ್ಲಿ ಮೊಗ್ಗುಗಳು ತುಂಬಿಕೊಂಡಿದೆ. ಹಾಗೆ ಇಲ್ಲಿ ನೋಡಿ ಬೆಕ್ಕನ್ನು ಬಕೆಟಲ್ಲಿ ಮಣ್ಣು ಹಾಕಿಟ್ಟಿದ್ದೀನಿ. ಬೆಕ್ಕಿಗೆ ಅಂತಲೇ ಹಾಕಿಟ್ಟಿದ್ದೀನಿ ಬಕೆಟಲ್ಲಿ ಮಣ್ಣು. ಯಾಕೆಂದರೆ ಅದು ಗಿಡಕ್ಕೇನು ಪೆಟ್ಟು ಮಾಡಬಾರ್ದು ಅಂತೇಳಿ. ಇಲ್ಲ ಅಂದರೆ ಪಾಟಲ್ಲಿರುವಂಥ ಮಣ್ಣೆಲ್ಲ ಎಳೆಯೋಕ್ಕೆ ಹೋಗ್ಬಿಡತ್ತೆ ಅಂಥೇಳಿ ಈ ಥರ ಮಣ್ಣಿಟ್ಬಿಟ್ರೆ ಎಲ್ಲಂದ್ರಲ್ಲಿ ಗಲೀಜು ಮಾಡಲ್ಲ. ಟೆರೆಸ್ ಕೂಡ ನೀಟಾಗಿರುತ್ತೆ. ಬಸಳೆ ಗಿಡದಲ್ಲಾಗುವಂಥ ಈ ಥರ ಬೀಜನ ಮಣ್ಣಿಗೆ ಹಾಕಿಬಿಟ್ರೆ ಬೇಗ ಸಸಿ ಆಗಿಬಿಡುತ್ತೆ. ಕವರಲ್ಲಾಗಲಿ ಮಣ್ಣಿಗಾಗಲಿ ಎಲ್ಲೇ ಹಾಕಿದ್ರು ಇದು ಚೆನ್ನಾಗಿ ಹಣ್ಣಾಗಿರುವಂಥ ಬೀಜ ಇದು. ಈ ರೀತಿ ಹಣ್ಣಾದಂಥ ಬಸಳೆ ಬೀಜನ ಒಂದು 2-3 ದಿವಸ ನೆರಳಲ್ಲಿ ಒಣಗಿಸಿಡ್ತೀನಿ. ಆನಂತರ ಅದನ್ನು ಪಾಟಿಗೆ ಹಾಕ್ತೀನಿ. ಪಾಟಿಗೆ ಹಾಕಿದ್ಮೇಲೆ ಸಸಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಬೇಕಂದಲ್ಲಿ ಅದನ್ನ ನೆಟ್ಕೋಬೋದು, ಮಣ್ಣಿಗೆ ಹಾಕ್ಕೋಬೋದು, ಅಥವಾ ಪಾಟಲ್ಲೇ ಇಟ್ಕೋಬೋದು, ಅಥವಾ ವೇಸ್ಟ್ ಬ್ಯಾಗ್ಗಳೆಲ್ಲ ಇರುತ್ತಲ್ಲ, ಅಕ್ಕಿ ಚೀಲ ಎಲ್ಲ ಅದರಲ್ಲಿ ಹಾಕ್ಕೋಬೋದು. ನೋಡಿ ಇಲ್ಲಿ ನಾನು ಪಾಟಲ್ಲಿ ಸುಮ್ಮನೆ ಗಿಡಗಳ ಜೊತೆಗೇ ಹಾಕಿಟ್ಟಿದ್ದೆ. ಯಾಕೆಂದರೆ ಸಪ್ರೇಟಾಗಿ ನೆಡೋದಲ್ವ, ಅದಕ್ಕೋಸ್ಕರ ನೋಡಿ ಸಸಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. 4-5 ಬಸಳೆ ಬೀಜ ತೋರಿಸಿದ್ನಲ್ಲ, ಅದೆಲ್ಲ ಹಾಕಿದ್ದೆ. ಎಲ್ಲ ಕೂಡ ತುಂಬ ಚೆನ್ನಾಗಿಯೇ ಗಿಡ ಬಂದಿದೆ. ಇವಾಗ ಬಸಳೆನ ಬೀಜದಿಂದನೂ ರೆಡಿ ಮಾಡ್ಬೋದು, ಇಲ್ಲ ದಂಟಿಂದನೂ ರೆಡಿ ಮಾಡ್ಕೋಬೋದು. ನಾವು ಬೀಜದಿಂದ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಬದನೆಕಾಯಿ ಬೀಜ ಕೂಡ ಹಾಕಿದ್ದೆ ನೋಡಿ, 2 ಗಿಡ ಬಂದಿದೆ. ಪಾಟಲ್ಲೇ ಹಾಕಿದ್ದೀನಿ.
ಸ್ವಲ್ಪ ದೊಡ್ಡಾದ್ಮೇಲೆ ಮಣ್ಣಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಈಗಲೇ ಹೂ ಬಿಟ್ಟು ಕಾಯಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಬದನೆ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಬದನೆಕಾಯಿ ಕೂಡ ಬೇರೆ ಥರ ಆಗತ್ತಂತೆ, ನೋಡ್ಬೇಕು ಹೆಂಗೆ ಆಗತ್ತೆ ಅಂತೇಳಿ ಕೊಟ್ಟವ್ರು ಹೇಳ್ತಾ ಇದ್ರು. ಪರ್ಪಲ್ ಕಲರ್ ಹೂವಾಗಿದೆ. ಇವಾಗ ಒಂದಿಷ್ಟು ಸೀಡ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ ಹಾಕೋದಕ್ಕೆ ಅಂತೇಳಿ. ಹಾಗೆ ಇರುವೆಗಳಿಗೆ ಜಮೆಕ್ಷನ್ ಇದು. ನಂತರ ಕತ್ತಿ ಏನಾದರೂ ಕಟ್ ಮಾಡೋದಕ್ಕೆಲ್ಲ ಬೇಕಾಗತ್ತೆ ಅಂತೇಳಿ. ಪಿಕಾಸು ಅಗಿಯೋದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು. ನಂತರ ಚಿಕ್ಕ ಕುಟಾರೆ, ಅದಕ್ಕೆ ಹಿಂದೆ ಪಿಕಾಸ್ ಥರನೇ ಇರುತ್ತೆ. ನಂತರ ಹಾರೆ, ಇನ್ನೊಂದು ಕುಟಾರೆ, ನಂತರ ಶೇಡ್ ನೆಟ್ ಇದೆಲ್ಲ ಹಾಕೋದಕ್ಕೆ. ಹೀಗೆ ಇವಿಷ್ಟು ತೊಗೊಂಡು ಈಗ ಅಲ್ಲಿಗೆ ಹೊರಡಬೇಕು. ಅಲ್ಲಿ ಸ್ವಲ್ಪ ಕೆಲಸ ಇದೆ. ಸೀಡ್ಸ್ ಎಲ್ಲ ಹಾಕಿದ್ದೆಲ್ಲ ಇವಾಗ ಸ್ವಲ್ಪ ಗಿಡ ದೊಡ್ಡದಾಗಿದೆ. ಇವಾಗ ಇದೆಲ್ಲ ತೊಗೊಂಡು ಹೋಗಬೇಕು ಅಲ್ಲಿ. ಈಗ ಗಿಡ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ, ಗೊಬ್ಬರ ಹಾಕ್ಕೊಡ್ಬೇಕು ಇವತ್ತು. ಮತ್ತೊಂದಿಷ್ಟು ಬೀಜಗಳೆಲ್ಲ ಹಾಕೋಣ ಮಣ್ಣಿಗೆ ಅಂತೇಳಿ. ಹಾಗೆ ಒಣಗಿರುವಂಥ ಕಳೆ ಗಿಡಗಳಿಗೆಲ್ಲ ಬೆಂಕಿ ಹಾಕಿ ಇನ್ನೊಂದು ರೌಂಡ್ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಅಲ್ಲಿ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಟೊಮೆಟೊ ಸಸಿ ಉಟ್ಕೊಂಡಿದೆ. ಇಲ್ಲಿ ಸೀಡ್ಸ್ ಹಾಕಿದ್ದು. ಈಗ ಇದನ್ನು ಮಣ್ಣಿಗೆ ಹಾಕ್ಕೊಳ್ತೀನಿ. ಸುಮಾರಿಷ್ಟು ಟೊಮೆಟೊ ಸಸಿ ಎಲ್ಲ ರೆಡಿ ಆಗಿದೆ. ಅದನ್ನೆಲ್ಲ ಇಲ್ಲಿ ಮಣ್ಣಿಗೆ ಹಾಕ್ತಾ ಇದ್ದೀನಿ ನಾನು. ಹಾಗೆ ಗೊಬ್ಬರ ಕೂಡ ತೊಗೊಂಡು ಬಂದಿದ್ದೀನಿ. ಮೂಲಂಗಿ ಎಲ್ಲ ಈಗ ಸುಮಾರಿಷ್ಟು ಮೇಲ್ ಬಂದಿದೆ. ಅದಕ್ಕೆಲ್ಲ ಈಗ ಗೊಬ್ಬರ ಹಾಕ್ಕೊಡ್ಬೇಕು ಅಂತ ತೊಗೊಂಡು ಬಂದಿದ್ದೀನಿ. ಹಾಗೆ ಬ್ಯಾಡಿಗೆ ಮೆಣಸು ಕೂಡ ತುಂಬ ಗಿಡಗಳು ಹುಟ್ಕೊಂಡಿದೆ. ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅದನ್ನ ಹಾಕೋದಕ್ಕೆ. ಆದರೆ ಇವಾಗಲೇ ಅದನ್ನ ಹಾಕೋದಕ್ಕೆ ಗರ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಆಫೀಸ್ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೂ ಮುಂಚೆನೇ ಕೆಲಸ ಮಾಡಬೇಕು, ಇಲ್ಲ ಸಂಜೆ ಮೇಲೆ ಮಾಡಬೇಕು. ಸಂಜೆ ಇವಾಗಂತೂ ಬೇಗ ಕತ್ಲೆ ಆಗಿಬಿಡತ್ತಲ್ಲ, ಆಗೋದಿಲ್ಲ. ಅದಕ್ಕೆ 8:30 9 ಗಂಟೆ ಒಳಗಡೆ ಈ ಕೆಲಸಗಳೆಲ್ಲ ನಂದು ಮುಗಿದಿರಬೇಕು. ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಗೊಬ್ಬರ ಹಾಕ್ಕೊಡ್ತಾ ಇದ್ದೀನಿ. ಮೂಲಂಗಿಗೆಲ್ಲ ಗೊಬ್ಬರ ಹಾಕ್ತಾಯಿದ್ದೀನಿ. ಆವತ್ತು ಮಣ್ಣು ಹಾಕ್ಕೊಟ್ಟೆ, ಯಾಕೆಂದರೆ ಗಿಡ ನಿಂತ್ಕೊಳ್ಳಲ್ಲ, ಬಾಗ್ಬಿಡತ್ತಲ್ಲ ಸ್ವಲ್ಪ ಮೇಲೆ ಬರ್ತಿದ್ದಂಗೆ. ಬೀಜ ಹಾಕುವಾಗ ನಾವು ತುಂಬ ಮೇಲೇ ಹಾಕಿರ್ತೀವಿ, ತುಂಬ ಒಳಗಡೆ ಏನು ಹಾಕಿರಲ್ಲ. ಅದು ಮೇಲೆ ಬರ್ತಿದ್ದಂಗೆ ಒಂದು ಸಾರಿ ಮಣ್ಣು ಹಾಕ್ಕೊಟ್ಟೆ. ಇನ್ನು ಇವಾಗ ಮತ್ತು ಮೇಲೆ ಬಂದಮೇಲೆ ಇವಾಗ ಗೊಬ್ಬರ ಹಾಕ್ಕೊಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಮೇಲೆ ಬಂದಮೇಲೆ ಇನ್ನೊಂದು ಸಾರಿ ಮಣ್ಣೆಲ್ಲ ಹಾಕ್ಕೊಡ್ಬೇಕಾಗತ್ತೆ. ಅದು ಸ್ಟ್ರಾಂಗಾಗಿ ನಿಂತ್ಕೋಬೇಕಲ್ಲ, ಅದಕ್ಕೋಸ್ಕರ ಈಗಿಲ್ಲೆಲ್ಲ ಗೊಬ್ಬರ ಹಾಕಿ ಕೊಡ್ತಾ ಇದ್ದೀನಿ. ಇದು ಬಾಗಿ ಹೋಗುತ್ತೆ, ಅದು ಸ್ಟ್ರೈಟಾಗಿ ನಿಂತ್ಕೊಳ್ಳಲ್ಲ. ತುಂಬ ಆಳದಲ್ಲಿ ಯಾವುದೇ ಸೀಡ್ಸ್ ಹಾಕಿರಲ್ಲ ನಾವು, ಆದಷ್ಟು ಮೇಲ್ಗಡೆನೇ ಹಾಕಿರ್ತೀವಿ. ಜಮೆಕ್ಷನ್ ಎಲ್ಲ ಹಾಕಿರೋದ್ರಿಂದ ಇರುವೆಗಳ ಕಾಟ ಬಂದು ಯಾವುದೂ ತಿಂದ್ಕೊಂಡು ಹೋಗಿಲ್ಲ. ಅದಕ್ಕೆ ಹಾಕಿದಷ್ಟು ಬೀಜ ಕೂಡ ಸಸಿ ಬಂದಿದೆ. ಅದೊಂದು ತುಂಬ ಖುಷಿಯಾದಂಥ ವಿಷಯ. ಹಾಗೆ ಆವತ್ತು ವಿಡಿಯೋದಲ್ಲಿ ತುಂಬ ಬೇಜಾರು ಮಾಡಿ ಹೇಳಿದ್ದೆ ಅಲ್ವಾ ನಿಮಗೆಲ್ಲರಿಗೂ. ಗಿಡ ಮಾಡೋಕ್ಕಾಗಲ್ಲ, ಮಾಡಬೇಕು ಅಂತ ಆಸೆ ಇತ್ತು, ಇದು ಕನಸಾಗೆ ಉಳಿತೇನೋ ಅಂತ ಅಂದಿದ್ದೆ. ಇವಾಗ ಕನಸು ನನಸಾಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ನೋಡಿ ಎಲ್ಲ ಮೂಲಂಗಿ ಸಸಿಗಳು ಇಷ್ಟು ಮೇಲ್ಗಡೆ ಬಂದಿದೆ. ಗೊಬ್ಬರ ಕೂಡ ಹಾಕ್ಕೊಟ್ಟಿದ್ದೀನಿ. ಮನೆಯಲ್ಲಿ ರೆಡಿ ಮಾಡಿದಂಥ ಸಗಣಿ ಗೊಬ್ಬರ ಇದು. ಮನೆಯಲ್ಲಿ 2 ಥರ ಗೊಬ್ಬರ ರೆಡಿ ಮಾಡಿರ್ತೀನಿ ನಾನು ಕಿಚನ್ ವೇಸ್ಟಿಂದ. ಇವಾಗಿಲ್ಲಿ ಬೆಂಡೆ ಸಸಿನೂ ಕೂಡ ದೊಡ್ಡ ಆಗಿದೆ, ಅದಕ್ಕೂ ಕೂಡ ಗೊಬ್ಬರ ಹಾಕ್ಕೊಟ್ಟಿದ್ದೀನಿ. ಬೆಂಡೆ ಕೂಡ ಹಾಕಿದ್ದೆ. ಇವಾಗ ಇದಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ. ಗೊಬ್ಬರ ಎಲ್ಲ ಹಾಕಾದ್ಮೇಲೆ ನೀರು ಹಾಕ್ತಾಯಿದ್ದೀನಿ. ಇನ್ನೂ ಕೆಲವೊಂದಿಷ್ಟು ಗಿಡಗಳೆಲ್ಲ ಇಲ್ಲಿ ನೆಡಬೇಕು ಅಂತೇಳಿ ತೊಗೊಂಡು ಬಂದಿದ್ದೀನಿ. ಅದು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಏನೆಲ್ಲ ಹಾಕಿದ್ದೀನಿ ಇಲ್ಲಿ ಅನ್ನೋದನ್ನು ತೋರಿಸ್ತೀನಿ. ಇದೆಲ್ಲ ಇನ್ನೂ ಸ್ವಲ್ಪ ಮೇಲೆ ಬಂದಮೇಲೆ ಅದನ್ನ ಸಪ್ರೇಟಾಗಿ ಗರ ಮಾಡಿ ನೆಡಬೇಕು. ಇವಾಗ ತುಂಬ ಚಿಕ್ಕದಾಗಿರುವಾಗ ತುಂಬ ಸಾಫ್ಟಾಗಿರುತ್ತೆ ಇದು. ಒಂದೇ ಕಡೆ ತುಂಬ ಒತ್ತಾಗಿದ್ರೂ ಕೂಡ ಚೆನ್ನಾಗಿ ಬರಲ್ಲ ಗಡ್ಡೆ, ಅದಕ್ಕೆ ದೂರನೇ ನೆಡಬೇಕು. ಆಮೇಲೆ ಹಾಗೆ ಬ್ಯಾಡಿಗೆ ಮೆಣಸು ಅಷ್ಟೇ, ಒಂದೇ ಕಡೆ ಒತ್ತಾಗಿದೆ ಅದು.
ಬೀಜ ಹಾಕಿದಾಗ ಹಾಗೆಯೇ ಸಸಿ ತುಂಬ ಚಿಕ್ಕದಾಗಿರುವಾಗೆಲ್ಲ ಪೈಪಲ್ಲೆಲ್ಲ ನಾವು ಫೋರ್ಸಾಗಿ ನೀರು ಬಿಡೋಕ್ಕೆ ಹೋಗಬಾರ್ದು, ಗಿಡ ಹಾಳಾಗಿಬಿಡುತ್ತೆ. ಆವಾಗ ಈ ರೀತಿಯೇ ಚಿಮ್ಸಿ ನೀರು ಹಾಕಬೇಕು, ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಪೈಪಲ್ಲೆಲ್ಲ ನಾವು ಜೋರಾಗಿ ನೀರು ಬಿಟ್ಬಿಟ್ವಿ ಅಂದರೆ ಬೀಜ ಹಾಕಿದಾಗಂತೂ ಬೀಜ ಎಲ್ಲ ಆ ಕಡೆ ಈ ಕಡೆ ತೊಳ್ಕೊಂಡು ಹೋಗಿಬಿಡುತ್ತೆ. ಗಿಡನೂ ಅಷ್ಟೇ, ಇದು ತುಂಬ ಚಿಕ್ಕದಾಗಿರುವಾಗೆಲ್ಲ ಪೈಪಲ್ಲೆಲ್ಲ ನೀರು ಬಿಟ್ಟರೆ ಗಿಡ ಸತ್ತೋಗ್ಬಿಡತ್ತೆ. ಹಾಗೆ ಇಲ್ಲಿ ಹಾಕಿರುವಂಥ ತುಳಸಿ ಗಿಡ ಕೂಡ ಚೆನ್ನಾಗಿ ಬಂದಿದೆ, ಅದಕ್ಕೂ ಕೂಡ ನೀರು ಹಾಕ್ತಾಯಿದ್ದೀನಿ. ಅದ್ರ ಕದ್ರೆಲ್ಲ ಕೀಳಬೇಕು, ಸ್ವಲ್ಪ ಒಣಗಲಿ ಅಂತ ಬಿಟ್ಟಿದ್ದೀನಿ. ಇನ್ನೊಂದಿಷ್ಟು ಸಸಿಗಳನ್ನೆಲ್ಲ ರೆಡಿ ಮಾಡ್ಕೋಬೋದು ಅಂತೇಳಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವು ಚಾಪೆ ಅಂತ ಹೇಳ್ತೀವಿ. ನೀವೇನು ಹೇಳ್ತೀರಾ ಅಂತ ಗೊತ್ತಿಲ್ಲ. ಇದು ಚಾಪೆ ಮರಿ, ಅದು ದೊಡ್ಡದಾಗತ್ತೆ. ದೊಡ್ಡದು ಕೂಡ ಓಡೋಯ್ತು ಎಲ್ಲೋ, ಇನ್ನೂ ಸ್ವಲ್ಪ ದೊಡ್ಡದು ಕೂಡ ಇದೆ ಇಲ್ಲಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ, ಇನ್ನೂ ಸ್ವಲ್ಪ ದೊಡ್ಡದು, ತುಂಬ ದೊಡ್ಡದು ಕೂಡ ಇದೆ ಇಲ್ಲಿ ನೋಡಿ. ಬ್ಯಾಡಿಗೆ ಮೆಣಸಿನ ಬೀಜ ಹಾಕಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸ್ವಲ್ಪ ದೊಡ್ಡ ಆದಮೇಲೆ ಅದನ್ನೆಲ್ಲ ಸಪ್ರೇಟಾಗಿ ನೆಟ್ಕೊಡ್ಬೇಕು ಬೇರೆ ಬೇರೆ ಕಡೆ. ಸ್ವಲ್ಪ ಅದಕ್ಕೆ ಗ್ಯಾಪ್ ಕೊಟ್ಟು ನೆಡಬೇಕಾಗತ್ತೆ. ಈ ರೀತಿಯೆಲ್ಲ ಇದ್ದರೆ ಅದು ದೊಡ್ಡದಾಗಿ ಗಿಡ ಆಗುವಾಗೆಲ್ಲ ಹಾಳಾಗಿಬಿಡತ್ತೆ. ಈಗ ಒಂದು ಸರಿ ಇದು ಸ್ವಲ್ಪ ದೊಡ್ಡ ಆಗೋವರೆಗೆ ಇದೇ ರೀತಿ ಇರಬೇಕು ಅಂತ ಬಿಟ್ಟಿದ್ದೀನಿ. ಹಾಗೆ ಇವತ್ತು ಊಟಕ್ಕೆ ನಾನು ಹೂಕೋಸಿನ ಸಾಂಬಾರು ಮತ್ತು ಬೀಟ್ರೂಟಿನ ಹಸಿ ಮಾಡಿದ್ದೆ. ಊಟಕ್ಕೂ ಕೂಡ ರೆಡಿ ಆಯಿತು. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ, ಇಲ್ಲಿ ಬೆಕ್ಕುಗಳೆಲ್ಲ ಮಲ್ಕೊಂಡಿದೆ ಆರಾಮಾಗಿ.